Hello students, welcome to our channel The Learning Lab. So ಇವತ್ತಿನ ನೋಡೋದಲ್ಲಿ ಕ್ಲಾಸ್ 10th arithmetic progression exercise 5.1 ಥರ್ಡ್ ಮೇನ್ ಸಾಲ್ವ್ ಮಾಡ್ತಾ ಇದೀವಿ. ಸೊ ಹಳೆ ವಿಡಿಯೋದಲ್ಲಿ ಅಂದ್ರೆ ಇದಕ್ಕಿಂತ ಮುಂಚೆ ಮಾಡಿರೋ ವಿಡಿಯೋದಲ್ಲಿ ಸೆಕೆಂಡ್ ಮೇನ್ ಮತ್ತೆ ಫಸ್ಟ್ ಮೇನ್ ಸಾಲ್ವ್ ಮಾಡಿರೋ ಸೆಷನ್ಸ್ ಇದಾವೆ. ಸೊ ಅವುಗಳನ್ನು ನೀವು ನೋಡಬೇಕಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಳೆ ವಿಡಿಯೋದು ಲಿಂಕ್ ಕೊಟ್ಟಿರ್ತೀನಿ. ಸೊ ಅದ್ರ ಮುಖಾಂತರ ನೀವು ಹಳೆ ವಿಡಿಯೋನ ನೋಡಬಹುದು. ಸೊ ಈ ವಿಡಿಯೋದಲ್ಲಿ ಥರ್ಡ್ ಮೇನ್ ಮಾತ್ರ ಸಾಲ್ವ್ ಮಾಡೋಣ. ಥರ್ಡ್ ಮೇನ್ ಇರೋ 4 ಕ್ವಶನ್ಸ್ ಇದಾವೆ. ಥರ್ಡ್ ಮೇನ್ ಏನ್ ಹೇಳುತ್ತೆ ಅಂದ್ರೆ, ಸೊ ಅವರೊಂದು ಎಪಿ ಕೊಟ್ಟಿದ್ದಾರೆ, ಎಪಿ ಸೆಟ್ ಕೊಟ್ಟಿದ್ದಾರೆ. ಸೊ ಆ ಎಪಿ ಸೆಟ್ ಇಂದ ಫಸ್ಟ್ ಟರ್ಮ್ ಮತ್ತೆ ಕಾಮನ್ ಡಿಫರೆನ್ಸ್ ನ ಕಂಡುಹಿಡಿಬೇಕು. ಅಂದ್ರೆ ಎ ಮತ್ತೆ ಡಿ ನ ಕಂಡುಹಿಡಿಬೇಕು. ಎ ಮತ್ತೆ ಡಿ ನ, ಎ ಅಂದ್ರೆ ಫಸ್ಟ್ ಟರ್ಮ್, ಎ1 ಅಂದ್ರೆ ಫಸ್ಟ್ ಟರ್ಮ್, ಡಿ ಅಂದ್ರೆ ಕಾಮನ್ ಡಿಫರೆನ್ಸ್. ಓಕೆ, ಇವುಗಳನ್ನ ಕಂಡುಹಿಡಿಬೇಕು. ಗೋ ವಿತ್ ದ ಫಸ್ಟ್ ಕ್ವಶನ್. ಸೊ ಎ ಈಸಿಯಾಗಿ ಕಂಡುಹಿಡಿಬಹುದು. ಫಸ್ಟ್ ಟರ್ಮ್ ಏನಿರುತ್ತೆ, ಎ1 ದಟ್ ಈಸ್ ಅವರ್ ಎ ಈಕ್ವಲ್ ಟು 3 ಅಂತ ಆಯ್ತು. ನೆಕ್ಸ್ಟ್ ಡಿ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಇದೆ, e2 ಮೈನಸ್ a1 ಅಥವಾ e3 ಮೈನಸ್ a2 ಅಂದ್ರೆ ಮುಂದಿರೋ ವ್ಯಾಲ್ಯೂ ಮೈನಸ್ ಹಿಂದ್ಗಡೆ ಇರೋ ವ್ಯಾಲ್ಯೂ. ಓಕೆ, e2 ಎಷ್ಟಿದೆ, 1 ಇದೆ, ಮೈನಸ್ a1 ಎಷ್ಟಿದೆ, 3 ಇದೆ. ಸೊ 1 ಮೈನಸ್ 3 ಅಂದ್ರೆ -2. ನಮ್ಗೆ ಡಿ ಏನಾಯ್ತು, -2 ಆಯ್ತು. ಓಕೆ, ಇಲ್ಲಿ ನೋಡಿದ್ರೆ a3 ಎಷ್ಟಿದೆ, -1 ಇದೆ, e2 ಎಷ್ಟಿದೆ, -1 ಇದೆ. ಸೊ -1 ಅಂದ್ರೆ -2 ಆಯ್ತು. ಡಿ ಈಕ್ವಲ್ ಟು -2. ಸೊ ಫೈನಲ್ ಆನ್ಸರ್ ಏನು, ಎ ಈಕ್ವಲ್ ಟು 3, ಡಿ ಈಕ್ವಲ್ ಟು -2. ದಿಸ್ ಈಸ್ ದ ಥರ್ಡ್ ಮೈನ್ ಫಸ್ಟ್ ಕ್ವಶನ್ ಸಬ್ ಕ್ವಶನ್ ಆನ್ಸರ್. ಸೊ ವಿ ವಿಲ್ ಗೋ ವಿತ್ ದ ಸೆಕೆಂಡ್ ಕ್ವಶನ್. ಸೊ ಎ ಏನಿದೆ ಅಂದ್ರೆ, ಎ ಅಂದ್ರೆ ಫಸ್ಟ್ ಟರ್ಮ್ -5 ಇದೆ. ಡಿ ಕಂಡುಹಿಡಿಬೇಕು. ಡಿ ಬೇಕಂದ್ರೆ e2 ಮೈನಸ್ a1 ಮಾಡಬೇಕು, ಇಲ್ಲ e3 ಮೈನಸ್ a2 ಮಾಡಬೇಕು, ಇಲ್ಲ ಅಂದ್ರೆ a4 ಮೈನಸ್ e3 ತಗೊಳ್ಬೋದು ನೀವು. ಓಕೆ, ಎ ಈಕ್ವಲ್ ಟು -5, ಡಿ ಈಕ್ವಲ್ ಟು e2 ಎಷ್ಟಿದೆ, e2 -1 ಇದೆ, ಮೈನಸ್ ಆಫ್ e1 ಎಷ್ಟಿದೆ, -5 ಇದೆ. ಓಕೆ, -1 ಮೈನಸ್ ಇಂಟು ಮೈನಸ್ ಅಂದ್ರೆ +5. ಸೊ 5 - 1 ಅಂದ್ರೆ 4 ಆಗುತ್ತೆ. ಡಿ ಈಕ್ವಲ್ ಟು 4 ಆಯ್ತು. ಇಲ್ಲಿ ಬಂದ್ರೆ ಡಿ ಈಕ್ವಲ್ ಟು a3 ಮೈನಸ್ a2. a3 ಏನಿದೆ, 3 ಇದೆ, ಮೈನಸ್ ಆಫ್ e2 ಏನಿದೆ, -1 ಇದೆ. ಓಕೆ, 3 ಮೈನಸ್ ಇಂಟು ಮೈನಸ್ ಅಂದ್ರೆ +1. ಸೊ 3 + 1 is 4. ಸೊ ಅವರ್ ಡಿ ಈಸ್ therefore final a equal to ಅಂದ್ರೆ a1 equal to -5, d equal to 4. This is our second one answer. Next, third one. 1/3 ಅನ್ನೋದು a1, 5/3 ಅನ್ನೋದು a2, ಇದು a3 ಮತ್ತೆ a4. ಸೊ ನಮ್ದು ಫಸ್ಟ್ ಟರ್ಮ್ ಏನಾಯ್ತು, 1/3 is our a1. ಡಿ ಕಂಡುಹಿಡಿಬೇಕು ಇವಾಗ. ಡಿ ಅಂದ್ರೆ a3 ಮೈನಸ್ a2 ಅಥವಾ a2 ಮೈನಸ್ a1. ಡಿ ಅಂದ್ರೆ ಡಿ ಫಾರ್ಮುಲಾ. ಓಕೆ, ಸೊ a3 ಎಷ್ಟಿದೆ, a3 9/3 ಇದೆ, ಮೈನಸ್ a2 ಎಷ್ಟಿದೆ, 5/3. ಸೊ ಡಿನಾಮಿನೇಟರ್ ಸೇಮ್ ಇದ್ದಾಗ ಡಿನಾಮಿನೇಟರ್ ಯಾವ ರೀತಿ ಇರುತ್ತೋ ಅದೇ ರೀತಿ ಬರ್ಬಿಡ್ತೀವಿ. ಓಕೆ, ಸೊ 9 - 5 ಅಂದ್ರೆ 4. 4/3 ಈಸ್ ಅವರ್ ಡಿ. ಓಕೆ, ಇಲ್ಲಪ್ಪ, ಡಿ ಈಕ್ವಲ್ ಟು a2 ಎಷ್ಟಿದೆ, 5/3 ಮೈನಸ್ a1 ಎಷ್ಟಿದೆ, 1/3. ಸೊ 5 - 1 ಅಂದ್ರೆ 4/3. ಡಿ ಈಕ್ವಲ್ ಟು. ಓಕೆ, ಇದು ಥರ್ಡ್ ಒನ್. ನೆಕ್ಸ್ಟ್ ಫೋರ್ತ್ ಒನ್. 0.6 ಇದೆ, 1.7 ಇದೆ. ಅಂದ್ರೆ a1 is 0.6, a2 is 1.7, a3 is 2.8, a4 is 3.9. ಸೊ ಫಸ್ಟ್ ಟರ್ಮ್ ಏನಾಗಿ ನಮ್ದು 0.6. ಡಿ ಈಕ್ವಲ್ ಟು a2 ಮೈನಸ್ a1. a2 ಏನಿದೆ 1.7 ಮೈನಸ್ a1 ಎಷ್ಟಿದೆ, 0.6. ಸೊ 1.7 ಮೈನಸ್ 0.6 ಅಂದ್ರೆ 1.1. ಸೊ ಡಿ ಈಸ್ ಈಕ್ವಲ್ ಟು 1.1. ದಿಸ್ ಈಸ್ ಅವರ್ ಆನ್ಸರ್. ಸೊ ಇಲ್ಲ ಅಂತಂದ್ರೆ ಡಿ ಈಕ್ವಲ್ ಟು e3 ಅಂದ್ರೆ ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್ ನೋಡೋಣ. ಸೊ e3 ಏನ್ ಬರುತ್ತೆ, e3 ಏನಿದೆ 2.8 ಮೈನಸ್ 1.7. ಸೊ 2.8 ಮೈನಸ್ 1.7 ಅಂದ್ರೆ ಅದು ಕೂಡ 1.1 ಬರುತ್ತೆ. ಸೊ ಡಿ ಈಕ್ವಲ್ ಟು 1.1. ಓಕೆ, ಸೊ ಇದಾಗಿತ್ತು ಥರ್ಡ್ ಮೇನ್ 4 ಸಬ್ ಕ್ವಶನ್ ಆನ್ಸರ್. ಸೊ
ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದ್ರೆ ಮತ್ತೆ ಯಾವ್ದಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.